ಅದಕ್ಕ ಕಾಣದ ಕೈಗಳನ್ನು ಕೈ ಜೋಡಿಸ್ತಾವ, ಕಣ್ಣು ನಮಗ್ ಕಾಣತಕ್ಕಂತ ಕೈಗಳನ್ನು ಕೈ ಜೋಡಿಸ್ತಾವ. ಸತ್ಯ ನಿಮ್ಮಲ್ಲಿದ್ರ ಇವತ್ ನಿಮ್ ಸತ್ಯ ಅದ, ಇವತ್ ಪೂಜ್ಯರು ನಿಮ್ಮ ಹತ್ರ ಬಂದಾರ. ಸತ್ಯಕ್ಕಾಗಿ ಧ್ವನಿ ಎತ್ತಲಾಗಿದ್ದೀರಿ, ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ಪೂಜ್ಯರು ನಿಮ್ಗೆ ಧ್ವನಿ ಗೂಡಿಸಲು, ನಿಮ್ಗೆ ಬೆಂಬಲ ಸೂಚಿಸಲು ಬಂದಿದ್ದಾರೆ. ಹಂಗಾಗಿ ಇವತ್ತ ರೈತರ ಮಕ್ಕಳ ಧ್ವನಿ ರೈತರಿಗೆ ಕೇಳ್ತದ ಅನ್ನೋ ಒಂದು ಸತ್ಯದ ಮೇಲೆ ಇಲ್ಲಿ ನಮ್ಮ ಆರಗೋರಿ ಗೌಡ್ರನ್ನು ಒಂದೆರಡು ಮಾತಾಡ್ಬೇಕಂತ ನಾ ಕೇಳ್ಕೊತೀನಿ. ಅದೇ ರೀತಿಯಾಗಿ ಈಗ ನಿಮ್ಮನ್ನು ಉದ್ದೇಶಿಸಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಗುರುಗಳು ಒಂದೆರಡು ಮಾತಾಡೋದು. ಅಂತರಂಗದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬಾಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತು ತಾವೇನು ವಿದ್ಯಾರ್ಥಿಗಳು ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮ್ರಾಣಿ ಅವರು, ರೈತ ಸಂಘದ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಶ್ ಅವರು, ಅಶೋಕ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಶರಣಾರ್ಥಿಗಳ ಸಲ್ಲಿಸ್ತಾ ಬಂಧುಗಳೇ, ತಾವೇನು ಹೋರಾಟ 8 ದಿನಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹೋರಾಟವನ್ನು ಮಾಡುವಾಗ ನಾನು ಕೂಡ ಫೋನ್ ಸಂಭಾಷಣೆ ಮೂಲಕ ತಮ್ಮ ಜೊತೆ ಮಾತನಾಡಿದ್ದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಏನಾಗಿ ಬಿಟ್ಟದ ಇವತ್ತಿನ ದಿನಮಾನದೊಳಗ ಅಂತಂದ್ರ 2,86,000 ಹುದ್ದೆಗಳು ಈ ರಾಜ್ಯದೊಳಗ ಪ್ರಚಲಿತ ಖಾಲಿ ಇರತಕ್ಕಂಥದ್ದು. ಅದರ ಸಲುವಾಗಿ ನಾವು ಧಾರವಾಡದೊಳಗೆ ಒಂದು 50,000 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ಇಲಾಖೆಗಳಲ್ಲಿ 2,86,000 ಹುದ್ದೆಗಳು ಖಾಲಿ ಅದಾವ, ಹೋರಾಟ ಮಾಡ್ತೀವಿ ಅಂತಂದಾಗ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸರ್ ಅವರೆಲ್ಲರೂ ಕೂಡ ಏನಂದ್ರು, ನಾವು ಸಿಎಂ ಜೊತೆ ಮೀಟಿಂಗ್ ಮಾಡಿಸ್ತೀವ್ರಿ ಅಂತಂದಾಗ ನಾವು ಬೆಂಗಳೂರಿಗೆ ಹೋಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿದಾಗ 72,177 ಹುದ್ದೆಗಳನ್ನ ಈಗ ಸಾಗಲೇ ನೋಟಿಫಿಕೇಶನ್ ಮಾಡಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ, ರಾಜ್ಯ ಸರ್ಕಾರವನ್ನ ನಡೆಸಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಕನಿಷ್ಠ ಜ್ಞಾನ ಇರಬೇಕು ಯಾರಿಗೂ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಸಂವಿಧಾನದೊಳಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 19 ಕ್ಲಾಸ್ 1 ಕ್ಲಾಸ್ ಎ ಅಂತೇಳಿ ಒಂದು ವಿಧಿಯನ್ನ ತಂದಾರ. ಅದರಿಂದ ನಾವು ಎಲ್ಲಿ ಬೇಕಾದ್ರೆ ನೀವು ಇಲ್ಲಿ ಹೋರಾಟ ಮಾಡಬಹುದು, ಸರ್ಕಾರ ಒಳಗೆ ಮಾಡಬಹುದು, ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಾಡಬಹುದು, ರಸ್ತೆ ಮ್ಯಾಗ ಮಾಡಬಹುದು, ಎಲ್ಲಿ ಬೇಕಾದಲ್ಲಿ ಭಾರತದಲ್ಲಿ ಸ್ವತಂತ್ರವಾಗಿ ಮುಕ್ತವಾಗಿ ಮಾತನಾಡ್ತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲ ಅಂತಂದ್ರ ಈ ಇಲಾಖೆ ಆಗ್ಲಿ, ಅಧಿಕಾರಿಗಳಾಗ್ಲಿ, ಸರ್ಕಾರ ಆಗ್ಲಿ ನಮ್ಮೆಲ್ಲ ಹಕ್ಕುಗಳನ್ನು ಕಸುಗೊಳ್ಳುತ್ತಾರೆ. ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿ ತಮಗೆ ಇತಿಹಾಸ ಜ್ಞಾನ ಇದ್ರೆ ಗೊತ್ತಿರ್ತದೆ. ಮೊಹಮ್ಮದ್ ಬಿನ್ ತುಘಲಕ್ ಅಂತ ಒಬ್ಬ ರಾಜ ಇದ್ದ ಇತಿಹಾಸದೊಳು. ದೆಹಲಿಯಿಂದ ದೇವಗಿರಿಗೆ ರಾಜ್ಯವನ್ನ ವರ್ಗಾವಣೆ ಮಾಡ್ತಾನ. ಅರ್ಧ ಜನ ಅಲ್ಲಿ ಉಳಿತಾರ, ಅರ್ಧ ಜನ ದೇವಗಿರಿಗೆ ಬರ್ತಾರ. ಇಲ್ಲಿ ಬಂದಾಗ ಏನು ಘೋಷಣೆ ಮಾಡ್ತಾನ ಅಂತಂದ್ರ, ಈ ಸಾಮಾನ್ಯ ನಾಣ್ಯಗಳನ್ನು ತೆಗೆದು ಚಿನ್ನದ ನಾಣ್ಯಗಳನ್ನು ಬಳಕೆ ತರ್ತಾನ. ಅವಾಗೆಲ್ಲ ಜನ ಏನ್ ಮಾಡ್ತಾರ, ಚಿನ್ನದ ನಾಣ್ಯಗಳನ್ನು ಮನಿ ಒಳಗೆ ಇಟ್ಟುಕೊಳ್ತಾರ. ಒಳಹರಿವು ಹೆಚ್ಚಾಗಿ ಹೊರಹರಿವು ಏನ್ ಬರ್ತಾರ, ಹೊರಗಡೆ ಬರೋದು ಕಡಿಮೆ ಆಗಿಬಿಡ್ತಾರ. ಅವಾಗ ರಾಜ ಏನ್ ಮಾಡ್ತಾನ, ಮೊಹಮ್ಮದ್ ಬಿನ್ ತುಘಲಕ್ ತೊಗಲಿನ ನಾಣ್ಯಗಳನ್ನು ತರ್ತಾನ. ಎಲ್ಲರೂ ಮನೆಯೊಳಗೆ ಚಿನ್ನದ ನಾಣ್ಯ ಇಟ್ಕೊಳ್ತಾರ, ತೊಗಲಿನ ನಾನು ಹೊರಗೆ ಬಿಡ್ತಾರ. ರಾಜ್ಯ ಬರಿದಾಗ್ತದ, ಖಾಲಿ ಆಗ್ತದ. ಅವಾಗ ಏನ್ ಮಾಡ್ತಾನ, ಇಲ್ಲಿ ನನ್ನ ರಾಜ್ಯಭಾರ ಸರಿ ಆಗುದಿಲ್ಲ ಅಂತೇಳಿ ದೇವಗಿರಿಯಿಂದ ಮತ್ತೆ ದೆಹಲಿಗೆ ಹೋಗ್ತಾನ. ಅರ್ಧ ಜನ ಇಲ್ಲೇ ಉಳಿತಾರ. ಏನಾರ ಹೆಚ್ಚು ಕಡಿಮೆ ಕೆಲಸ ಅಸ್ತವ್ಯಸ್ತ ಮಾಡಾಕತ್ರ ಅಂದ್ರ ನಾವೆಲ್ಲ ಹಳ್ಳಿ ಒಳಗೆ ಮಾತಾಡ್ತಿರ್ತೀವಿ ನೋಡ್ರಿ, ಮೊಹಮ್ಮದ್ ಬಿನ್ ತುಘಲಕ್ ವಿಚಾರ ಆಗ್ಯದ ಒಂದು ಅಂತ ಹೇಳಿ. ಈ ಸಂದರ್ಭದೊಳಗೆ ಇದನ್ನ ಯಾಕೆ ಹೇಳಿನಿ ಅಂತಂದ್ರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವ್ 2-3 ಹೋರಾಟಗಳು ಮನೆ ಬಿಡದಿ ಹೋರಾಟಕ್ಕೆ ಹೋಗಿ ಬೆಂಬಲ ಕೊಟ್ಟು ಬಂದಿವಿ. ನಾವು ಏನ್ ಮಾಡಾಕತ್ತಾರ ಅಂದ್ರ, ಬಿಡದಿ ಟೌನ್ಶಿಪ್ ಅಂತೇಳಿ ರೈತರ ಭೂಮಿ ಕಸ್ಕೊಳಕತ್ತಾರ. ಹಿಂದೆ ಯಾರೋ ಮುಖ್ಯಮಂತ್ರಿ ಮಾಡಿರಂತ ನಾ ಮಾಡ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾನ. KB ಖಾಸಗೀಕರಣ ಮಾಡ್ತೀನಿ ಅಂತಂದ ಫ್ರೀಡಂ ಪಾರ್ಕ್ ಒಳಗೆ 20,000 ರೈತರನ್ನು ಕರ್ಕೊಂಡು ಹೋರಾಟ ಮಾಡಿದಾಗ ಇದೇ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದನ್ನ ಹಿಂದೆ ತಕೊಂಡು ಬನ್ನಿ. ನಿಮ್ಮೊಳಗೆ ಸರ್ವೇಯರ್ ಅಂತ ಒಂದು ಹುದ್ದೆ ಅದ ರಾಜ್ಯದೊಳಗೆ. 20-25 ವರ್ಷಗಳಿಂದ ಅವ್ರಿಗೆ ಪೇಮೆಂಟ್ ಇಲ್ಲ. ಬರೀ ಒಂದು ಪೈಲಿಗೆ 1,200 ರೂಪಾಯಿ ಕೊಡ್ತಾರ. ಮೊನ್ನೆ ಫ್ರೀಡಂ ಪಾರ್ಕ್ ಒಳಗೆ 15,000, ಅವ್ರ 7,000. ನಮ್ಮ ರೈತ ಸಂಘ 10,000 ಕಾರ್ಯಕರ್ತರನ್ನ ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು ಕಡೆ ಜನ ಕರ್ಕೊಂಡು ಹೋರಾಟ ಮಾಡಿದಾಗ ಒಂದು ಪೈಲಿಗೆ 2,000 ರೂಪಾಯಿ ಮಾಡಿದ್ರು. ಇನ್ಸೂರೆನ್ಸ್ ಮಾಡಿದ್ರು. ಲೇಡೀಸ್ ಸರ್ವೇಯರ
ಡೆಲಿವರಿ ಹೋದ್ರೆ ವಾಪಸ್ ಬಂದಾಗ ರೀಟ್ರೈನಿಂಗ್ ಆಗಿ ಪೇಮೆಂಟ್ ತುಂಬಿ ವಾಪಸ್ ಡ್ಯೂಟಿಗೆ ಬರ್ಬೇಕಾಗಿತ್ತು. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಟ್ಟಿವಿ. ಆ ಹೋರಾಟ ಸಕ್ಸಸ್. ಯಾಕೆ ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿ ಡಿ ಕೆ ಶಿವಕುಮಾರ್ ಕರೆದಿ ಅಂತಂದ್ರ, ಈಗ ಬಂದೊಂದ್ 2 ತಿಂಗಳಾಯ್ತು. ನಾವು ಸುಮ್ಮ ವಿದ್ಯಾರ್ಥಿಗಳದಾರ ಅಂತೇಳಿ ಅತಿ ಸೌಜನ್ಯ ಸರಿಯಾಗಿ ಮಾತಾಡಕತ್ತೀವಿ. ಇದ ರೈತರ ಹೋರಾಟ ಆದ್ರೆ ಇದಕ್ಕ ಗರಂ ಹಾಕಿತ್ತು. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳಿದ್ರೆ ನಮ್ದು MA PhD, ನಾನು ಧಾರವಾಡದೊಳಗೆ 10 ವರ್ಷದ ಕಲಿತ ಹೋದವದೀನಿ. ಅದಕ್ಕಾಗಿ ವಿದ್ಯಾರ್ಥಿಗಳ ಕಷ್ಟ ನನಗೆ ಏನದ ಗೊತ್ತದ. 2,86,000 ವಿದ್ಯಾರ್ಥಿಗಳ ಬದಲು 5-6 ಸಲ ನಾವು ಬೆಂಗಳೂರಿಗೆ ಹೋದ್ರು ಸಹಿತ, ಎಲ್ಲೇ ಹೋದ್ರು ಸಹಿತ ಯಾವುದೇ ವಿದ್ಯಾರ್ಥಿಗಳಿಂದ ₹1 ನಾವು ತಗೊಂಡಿಲ್ಲ. ಸ್ವಂತ ಖರ್ಚೊಳಗೆ ಅಡ್ಡಾಡಿ 2,86,000 ಓದೋಳು 72,000 ಪರ್ಫಾರ್ಮ್ ಮಾಡಿವಿ. ಯಾಕೆ ಹೇಳಕತ್ತೀನಿ ಅಂತಂದ್ರ, ಒಬ್ಬ ಡಿಗ್ರಿ ಮುಗಿಸಿದಂತ ವಿದ್ಯಾರ್ಥಿ ಯಾವ ನೌಕರಿಗೆ ಹಾಕ್ಬೋದು? SDC ಹಾಕ್ಬೋದು, FDC ಹಾಕ್ಬೋದು, PDO ಹಾಕ್ಬೋದು, PSI ಹಾಕ್ಬೋದು, ಇನ್ನು ಕೆಲವು ಸಾಂಖ್ಯಿಕ ಇಲಾಖೆಯೊಳಗೆ ಹಾಕೊಳ್ಬಹುದು. ಮತ್ತ ಆ ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿ ಬಂದು ಇಂಜಿನಿಯರ್ ಕೋರ್ಸ್ ಒಳಗೆ ಇಂಜಿನಿಯರ್ ಆಗಕ್ ಬರುದಿಲ್ಲ. ಅವ್ KS ಬರಿಬೋದು, IAS ಬರಿಬೋದು. ಮತ್ತೀಗ ಅಗ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಅದೀರಿ, ಕೃಷಿ ಇಲಾಖೆಗೆ ನೀವು ಸಂಪೂರ್ಣ ಅರ್ಹರಿದ್ದೀರಿ. ಯಾಕಂದ್ರೆ ಹಳ್ಳಿ ಒಳಗೆ ನಿಮ್ದು ಏನಿರ್ತದ ಸೆಮಿನಾರ್ ಟೈಪ್ ಎಲ್ಲ ಹಳ್ಳಿಯಾಗ 2-3 ತಿಂಗಳು ಹೋಗಿ ರೈತರ ಜೊತೆ ಸಂದರ್ಶನ ಮಾಡಿರ್ತೀರ. ಅಲ್ಲಿ ಏನು ಸಮಸ್ಯೆ ಇರ್ತದ, ಏನು ಪರಿಹಾರ ಮಾಡ್ಬೇಕಂತ ಹೇಳಿ ಬಂದು ನೀವೊಂದು ಫೈಲ್ ಸಲ್ಲಿಕೆ ಮಾಡ್ತಿರ್ತೀರಿ ಯೂನಿವರ್ಸಿಟಿ. ಈಗ ಇಂಜಿನಿಯರ್ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಇದೆಲ್ಲ ಸರಿಯಲ್ಲ. 2020 ಕನ್ಫರ್ಮ್ ಆಗ್ಯದ ಅಂದ್ರೆ ಪೋಸ್ಟ್ ಅವಾಗ ಕನ್ಫರ್ಮ್ ಆಗ್ಯದ. ಮತ್ತದು ಹೆಚ್ಚಿಗೆ ಬರ್ತಾ ಬರ್ತಾ ಮುಂದೆ ಹಾಕೋತ್ ಬಂದು ಇನ್ನೂ ಎಕ್ಸಾಮ್ ಆಗಿಲ್ಲ. ನಾನು ಕೂಡ ತಮಗ ಇಲಾಖೆ ಪರವಾಗಿ DC ಅವ್ರಿಗೆ ಫೋನ್ ಮಾಡಿದ್ದೆ. ಯಾಕೋ ಅವ್ರು ಬಿಜಿ ಇದ್ರೆ ಅಂತ. ಬರ್ರಿ ಸರ್, ಬರ್ರಿ ಸರ್. ಏನ್ ಚಲೋ ಮಾಡುದು, ನಾವು ನೀವು ಹೋರಾಟ ಮಾಡುದು, ನಮ್ಮ ನೀವು ಜಗಳ ಕಾಯಂ ಇದ್ದದ. ಇದು ಈಗ ವಿದ್ಯಾರ್ಥಿಗಳು ಬರೋದು ಚಲೋ ಆಗ್ಯದ್ರಿ. ಇಲ್ಲೇ ಬರ್ರಿ ನೀವು ಸರ್. ನೀವು ಇಲಾಖೆಗೆ ಸರ್, CPS ಸರ್, ತಮಗೊಂದು ವಿನಂತಿ ಸರ್. ಯಾಕಂದ್ರ ಇವತ್ತು ಜುಲೈ 21 ರೈತ ಹುತಾತ್ಮ. 2-3 ದಿನದೊಳಗೆ ಇದೇನ ಸರಿ ಆಗ್ಲಿಲ್ಲ ಅಂದ್ರ ಸರ್, ನಾವು ವಿದ್ಯಾರ್ಥಿಗಳ ಕರ್ಕೊಂಡು ಜೂಬ್ಲಿ ಸರ್ಕಲ್ ಒಳಗೆ ಮಾಡುವಂತ ವಿಚಾರ ಮಾಡ್ತೀವಿ ಸರ್. ಕನ್ಫರ್ಮ್ ಮಾಡ್ಲಿಲ್ಲ ಅಂದ್ರೆ ಬಾಳ ಚಲೋ ಸರ್. HK ಒಳಗ BPEd ಟೀಚರ್ ಕೋರ್ಸ್ ಸರ್ 300 ಮಾಡ್ಯಾರ. ಈ ಕಡೆ ನಾನ್ HK ಒಳಗ 100 ಪೋಸ್ಟ್ ಇಟ್ಟಾರ. ಅವ್ರದ್ದು ಹೋರಾಟ, ಸರ್ವೇರ್ ಹೋರಾಟ, ರೈತರ ಹೋರಾಟ, ಎಲ್ಲಾ ಹೋರಾಟದ ಮೂಲಕ ನಾವು ತಗೊಳ್ಳೋದಾದ್ರೆ ಸರ್ ಪರಿಸ್ಥಿತಿ ಹೆಂಗ? DC ಅವ್ರಿಗೆ ಮಾತಾಡ್ತೀವಿ, ರೈತ ಸಂಘದವ್ರು ಬೆಂಬಲ ಕೊಟ್ಟಾರ ಅಂತ ಹೇಳಿ ಸರ್. ನಮ್ಮ ಮಾತಂತರು ನಿಮ್ಮ ಗಮನಕ್ಕದ. ಹೋರಾಟ ನೋಡಿರಿ, ನಮ್ಮವ್ರದಿರಿ. ಒಂದ್ 2-3 ದಿನದೊಳಗೆ ಇವ್ರಿಗೆ ಏನಾದ್ರು ನ್ಯಾಯ ಸಿಗಲಿಲ್ಲ ಅಂದ್ರೆ CM ಜೊತೆ ಮೀಟಿಂಗು ಬೇಡ ಸರ್. ತಾವೊಂದೇನ ನಮಗ್ ನಿಮ್ಗೆ ಆಪ್ತ ರಿಕಾರ್ಡ್ ಹೇಳ್ತೀನಿ ಸರ್. ರೈತ ಸಂಘದವ್ರು ಬಂದರೆ 2-3 ದಿನದೊಳಗೆ ರಸ್ತೆಗೆ ಬರ್ತಕ್ಕಂಥ ಸಂದರ್ಭದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದ ಅಂತ ದಯವಿಟ್ಟು ಒಂದು ಮೆಸೇಜ್ ತಾವ್ ಮ್ಯಾಗ್ ಕೊಡ್ರಿ. ಇನ್ನು 3-4 ದಿನದೊಳಗೆ ಸರಿ ಆಗಿಲ್ಲ ಅಂದ್ರೆ ಇವ್ರೆಲ್ಲಾರು ಕರ್ಕೊಂಡು ಸರ್ ನಮ್ಮ ಮ್ಯಾಗ ಯಾವ ಕೇಸ್ ಹಾಕ್ತಾರೆ ಹಾಕ್ರಿ, ಅಲ್ಲಿ ನಾವು ನೀವು ಜಗಾಡೋದು. ಯಾಕಂದ್ರೆ ಭವಿಷ್ಯದ ರೈತರ ಮಕ್ಕಳು ಅದಾರ, ಅವ್ರೇನು ಹೊರಗಿನವರಲ್ಲ. ಅವ್ರ ಸಲುವಾಗಿ ನಾವು ಬಂದಿವಿ. ನಮ್ಮ ಮ್ಯಾಗ ಒಂದ್ 4 ಕೇಸ್ ಹಾಕಿ ಸರ್. ಇಲ್ಲಿ ಹೇಳೋದೇನದ ಅಲ್ಲಿ ಒಳಗ್ ಕೂತ್ ಪರ ನೀಡ್ರಿ, ಅದರ ಚಲೋ ಆಗ್ತದೆ ಸರ್. ಇಲ್ಲ ಸರ್, ಏನಾಗ್ಯದ ಬರೇ ನೀರಾವರಿ ಹೋರಾಟ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟ, 24 ತಾಸು ಬರೇ ಹೋರಾಟ ಮಾಡಿ ನೋಡಿ ಸರ್. KEB ಹೋರಾಟ ಹಿಂಗ್ ತಕೊಂಡ್ರು, ಸರ್ವೇರ್ದೆಲ್ಲ ಚಲೋ ಮಾಡಿದ್ರು, ಬಿಡುದನ್ನು ತಕ್ಕೋತಾರ ಸರ್. ಈಗ 8 ದಿನದೊಳಗೆ 1,000 ಗಾಡಿ ತೊಂದು ಬಿಡದಿ ಕೊಟ್ಟಿವಿ ಸರ್.